ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಚುರುಕುಗೊಂಡಿದೆ. ಈ ಎಲ್ಲದರ ನಡುವೆ ಎಸ್ಐಟಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆಯ ಪ್ರಕರಣ ಇದು. ಆ ದೇಣಿಗೆಯನ್ನು ದುರ್ಬಳಕೆ ಮಾಡಿಕೊಂಡ ಆರೋಪದ ತನಿಖೆಯನ್ನು ಎಸ್ಐಟಿ ನಡೆಸ್ತಾ ಇದೆ. ಜೂನ್ 23ರಂದು ತನ್ನ ಪ್ರಾಥಮಿಕ 150 ಪುಟಗಳ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಿತು. ಬಳಿಕ ರಾಜ್ಯ ಸರ್ಕಾರ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಿರುವ ಹಿನ್ನೆಲೆಯಲ್ಲಿ ಎಸ್ಐಟಿಗೆ ಇನ್ನು 15 ದಿವಸಗಳ ಕಾಲಾವಕಾಶ ಇದ್ದು, ವಿಸ್ತೃತ ತನಿಖೆಯನ್ನು ಪೂರ್ಣಗೊಳಿಸುವುದಕ್ಕೆ ಹೊಸ ಗಡುವನ್ನು ಜುಲೈ ಮಧ್ಯಭಾಗಕ್ಕೆ ನಿಗದಿಪಡಿಸಿದೆ. ಹಾಗಾಗಿ ಇವತ್ತು ಜುಲೈ 1 ಆಗಿರೋದ್ರಿಂದಾಗಿ ಅಪ್ರಾಕ್ಸಿಮೇಟ್ಲಿ 15-16ನೇ ತಾರೀಕಿನೊಳಗೆ ಮತ್ತೊಂದು ವರದಿ ಸಿದ್ಧ ಆಗಬಹುದು. ಹಾಗಾಗಿ ಭಾರತದ ಅಸ್ಮಿತೆ ಅಂತ ಕರೆಸ್ಕೊಳ್ಳುವಂಥ ಈ ರಾಮ ಮಂದಿರ, ಈ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಗಂಭೀರ ಆರೋಪಗಳಿಗೆ ಯಾವ ರೀತಿಯ ಉತ್ತರ ಸಿಗಲಿದೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ.